ಜೂನ್ ಹೊಸ ಬೆಳಕು, ಹೊಸ ದಾರಿ. ಈ ತಿಂಗಳು ನಿಮ್ಮ ಜೀವನದ ತಿರುವು ಬಿಂದು. ಹಳೆಯ ಯೋಜನೆಗಳು ಫಲ ನೀಡುತ್ತವೆ. ಯಾರಾದರೂ ಕರ್ಕ ರಾಶಿಯವರು ಬಿಸಿನೆಸ್ನಲ್ಲಿ ಇದ್ದರೆ ಇದು ಹೊಸ ಗ್ರಾಹಕರ, ಹೊಸ ಒಪ್ಪಂದಗಳ ಸಮಯ. ಆದರೆ ಆಧ್ಯಾತ್ಮಿಕವಾಗಿ ಈ ತಿಂಗಳು ತುಂಬಾ ಬಲವಾಗಿರುತ್ತದೆ. ಮನಸ್ಸಿನ ಶಾಂತಿಯ ಅಗತ್ಯ ಹೆಚ್ಚು. ಪ್ರಾರ್ಥನೆ, ಧ್ಯಾನ ಅಥವಾ ಬೆಳಗಿನ ಬೆಳಕಿನಲ್ಲಿ 10 ನಿಮಿಷ ನಿಶ್ಶಬ್ದ ಸಮಯ ಇದು ನಿಮಗೆ ಒಳಗಿನ ಶಕ್ತಿ ನೀಡುತ್ತದೆ. ಜುಲೈ ಪ್ರೀತಿಯ ಪುನರ್ಜನ್ಮ. ಜುಲೈ ತಿಂಗಳು ಕರ್ಕ ರಾಶಿಯವರ ಪ್ರೀತಿಯ ಜೀವನಕ್ಕೆ ಅತ್ಯಂತ ವಿಶಿಷ್ಟ. ಪ್ರೀತಿಯಲ್ಲಿ ಹಳೆಯ ನೋವುಗಳಿದ್ದರೆ ಅವು ಈಗ ಕಣ್ಮರೆಯಾಗುತ್ತವೆ. ನಿಮ್ಮ ಜೀವನಕ್ಕೆ ಮತ್ತೆ ನಗು ಬರುತ್ತದೆ. ಮದುವೆಯಾದವರಿಗೂ ಇದು ಅತ್ಯಂತ ಹಿತಕರ. ಪರಸ್ಪರದ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚುತ್ತದೆ. ಆಗಸ್ಟ್ ಪ್ರಯತ್ನ ಮತ್ತು ತಾಳ್ಮೆಯ ಸಮಯ. ಆಗಸ್ಟ್ನಲ್ಲಿ ಶನಿ ಮತ್ತು ಮಂಗಳ ಗ್ರಹಗಳ ಸಂಯೋಗದ ಪರಿಣಾಮದಿಂದ ಕೆಲವು ಅಡ್ಡಿಆತಂಕಗಳು ಬರುವ ಸಾಧ್ಯತೆ ಇದೆ. ಕೆಲವರು ಕೆಲಸದಲ್ಲಿ ಒತ್ತಡ ಅನುಭವಿಸಬಹುದು, ಕೆಲವರಿಗೆ ಹಣದ ವ್ಯವಹಾರದಲ್ಲಿ ತೊಂದರೆ, ಆದರೆ ಇದು ತಾತ್ಕಾಲಿಕ. ಈ ತಿಂಗಳು ನಿಮಗೆ ಶಕ್ತಿ ಕಲಿಸುತ್ತದೆ. ಯಾವುದೇ ಕಷ್ಟವೂ ಶಾಶ್ವತವಲ್ಲ ಎಂಬುದನ್ನು ನೆನಪಿಡಿ. ಸೆಪ್ಟೆಂಬರ್ ಚಂದ್ರದ ಆಶೀರ್ವಾದ. ಸೆಪ್ಟೆಂಬರ್ನಿಂದ ನಿಮ್ಮ ಜೀವನದಲ್ಲಿ ಚಂದ್ರನ ಪೂರ್ಣ ಪ್ರಭಾವ ಕಾಣುತ್ತದೆ. ಮನಸ್ಸಿನಲ್ಲಿ ಶಾಂತಿ, ಕುಟುಂಬದಲ್ಲಿ ಸಮತೋಲನ, ಹಣಕಾಸಿನಲ್ಲಿ ಸುಧಾರಣೆ. ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಆಳವಾದ ಕೃತಜ್ಞತೆ ಮೂಡುತ್ತದೆ. ನೀವು ಕಳೆದ 2 ವರ್ಷಗಳಲ್ಲಿ ಎದುರಿಸಿದ ಎಲ್ಲ ಕಷ್ಟಗಳಿಗೂ ಈಗ ಫಲ ಸಿಗುತ್ತದೆ. ಅಕ್ಟೋಬರ್ ಯಶಸ್ಸಿನ ಕಿರಣಗಳು. ಅಕ್ಟೋಬರ್ನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಬಹುದು. ಹೊಸ ಹುದ್ದೆ, ಹೊಸ ವೇತನ ಅಥವಾ ಹೊಸ ಯೋಜನೆಗಳ ಪ್ರಾರಂಭ. ಒಬ್ಬ ಕರ್ಕ ರಾಶಿಯ ಮಹಿಳೆ ತನ್ನ ಸಣ್ಣ ಅಂಗಡಿ ದೊಡ್ಡ ಬ್ರ್ಯಾಂಡ್ ಆಗುವ ಕನಸು ಕಾಣುತ್ತಿದ್ದಳು. ಈ ತಿಂಗಳಲ್ಲಿ ಅವಳ ಕನಸು ನಿಜವಾಯಿತು. ಈ ರೀತಿಯ ಅದೃಷ್ಟ ನಿಮಗೂ ಸಾಧ್ಯ. ಪ್ರಯತ್ನ ನಿಲ್ಲಿಸಬೇಡಿ. ನವೆಂಬರ್ ಶಾಂತಿಯ ಹಾದಿ. ನವೆಂಬರ್ನಲ್ಲಿ ಶನಿ ಮೃದು ಪ್ರಭಾವ ತೋರಿಸುವುದರಿಂದ ಮನಸ್ಸಿನಲ್ಲಿ ತಾಳ್ಮೆ ಬರುತ್ತದೆ. ಸಂಬಂಧಗಳಲ್ಲಿ ಸಮಾಧಾನ ಹೆಚ್ಚುತ್ತದೆ. ಆರೋಗ್ಯದ ವಿಷಯದಲ್ಲಿ ಯೋಗ, ಧ್ಯಾನ ಅಥವಾ ಪ್ರಾರ್ಥನೆ ಹೆಚ್ಚು ಫಲಕಾರಿ. ಈ ತಿಂಗಳಲ್ಲಿ ಹಿರಿಯರ ಆಶೀರ್ವಾದ ಅತ್ಯಂತ ಮುಖ್ಯ. ಡಿಸೆಂಬರ್ ಜೀವನದ ನವಚಂದ್ರ. ಈ ವರ್ಷ ಕೊನೆಗೊಳ್ಳುವಾಗ ನೀವು ಹೊಸ ವ್ಯಕ್ತಿಯಾಗಿ ರೂಪುಗೊಂಡಿರುತ್ತೀರಿ. ಮನಸ್ಸಿನಲ್ಲಿ ಶಾಂತಿ, ಮುಖದಲ್ಲಿ ನಗು, ಹೃದಯದಲ್ಲಿ ಕೃತಜ್ಞತೆ. 2026 ನಿಮಗೆ ಕಲಿಸಿದ ಪಾಠ: ನೋವು ಕೂಡ ಒಂದು ಆಶೀರ್ವಾದ ಎಂದು.